ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತೀಯ ಇತಿಹಾಸ, ಸಂಸ್ಕೃತಿ ಮತ್ತು ಮಹಾಕಾವ್ಯಗಳು ಇವು ನಮ್ಮ ಜೀವನದ ಪ್ರತಿಯೊಂದು ಸಂದಿಗ್ಧತೆಗೂ ಉತ್ತರವನ್ನು ನೀಡಬಲ್ಲ ದಿವ್ಯಜ್ಞಾನದ ಆಗರ. ರಾಮಾಯಣ ಮತ್ತು ಮಹಾಭಾರತದ ಘಟನೆಗಳು ಇಂದಿಗೂ ನಮ್ಮ ಬದುಕಿಗೆ ಸ್ಫೂರ್ತಿಯ ಚಿಲುಮೆಯಾಗಿವೆ. ಇಂದು ನಾವು ಮಹಾಭಾರತದ ಒಂದು ಅತ್ಯಂತ ಮಹತ್ವದ ಘಟನೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಬಹುಶಃ ಈ ವಿಷಯ 98% ಜನರಿಗೆ ತಿಳಿದಿಲ್ಲ. ಅದುವೇ ಶ್ರೀಕೃಷ್ಣನು ಅರ್ಜುನನಿಗೆ ಮಾತ್ರವೇ ಯಾಕೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಯುದ್ಧಭೂಮಿಯಲ್ಲಿ ಅರ್ಜುನನ ವೈಫಲ್ಯ ಮತ್ತು ಶ್ರೀಕೃಷ್ಣನ ಮನೋವಿಜ್ಞಾನ. ಮಹಾಭಾರತ ಯುದ್ಧವು ಅದರ ಉತ್ತುಂಗದಲ್ಲಿತ್ತು. ಪಾಂಡವರು ಮತ್ತು ಕೌರವರ ಸೈನ್ಯಗಳು ತಮ್ಮ ವಿಧಿಯನ್ನು ನಿರ್ಧರಿಸಲು ಸಿದ್ಧವಾಗಿದ್ದವು. ರಥಸಾರಥಿಯಾದ ಶ್ರೀಕೃಷ್ಣನು ರಥವನ್ನು ವೇಗವಾಗಿ ನಡೆಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಬ್ರೇಕ್ ಹಾಕಬೇಕಾಯಿತು. ಕಾರಣ ಅರ್ಜುನ. ಕುರುಕ್ಷೇತ್ರದ ಯುದ್ಧ ಭೂಮಿಗೆ ಕಾಲಿಡುವ ಮುನ್ನವೇ ಅರ್ಜುನನು ಕುಸಿದುಬಿಟ್ಟನು. ಆಯುಧಗಳನ್ನು ಹಿಡಿಯುವ ಮೊದಲೇ ಕೈಚೆಲ್ಲುವ ಸ್ಥಿತಿ ಅವನದಾಗಿತ್ತು. ನನ್ನವರೊಂದಿಗೆ ನಾನು ಯುದ್ಧ ಮಾಡುವುದೇ, ನಾನು ಇರುವುದೇ ಇದಕ್ಕಾಗಿಯೇ. ಈ ಯುದ್ಧದಿಂದ ಏನು ಸಾಧಿಸಬೇಕು ಎಂದು ಅವನು ವೇದನೆಯಿಂದ ಮಾತನಾಡಿದನು. ರಥವನ್ನು ನಿಲ್ಲಿಸಿದ ಶ್ರೀಕೃಷ್ಣನು ಸಾಮಾನ್ಯ ದೇವನಾಗಿರಲಿಲ್ಲ. ಅವನು ಒಬ್ಬ ಮಹಾನ್ ಮನೋವಿಜ್ಞಾನಿ. ಅರ್ಜುನನ ಮನಸ್ಸಿನ ಆಳವಾದ ನೋವು ಮತ್ತು ಆತಂಕವನ್ನು ಅವನು ತಕ್ಷಣ ಅರ್ಥಮಾಡಿಕೊಂಡನು. ವಿಶ್ವರೂಪವನ್ನು ಪ್ರದರ್ಶಿಸಲು ನಿರ್ಧಾರ ಮತ್ತು ಅದರ 2 ಕಾರಣಗಳು. ಮಾಮೂಲಿಯಾಗಿದ್ದರೆ ಶ್ರೀಕೃಷ್ಣನು ಯುದ್ಧ ಮಾಡುವಂತೆ ಕ್ಯಾಶುಯಲ್ ಆಗಿ ಹೇಳಬಹುದಿತ್ತು. ಹಾಗೆ ಹೇಳಿದರೆ ಹೇಗೆ ಅರ್ಜುನ ತಮ್ಮನೇ ಯುದ್ಧವೇ ಎಂದು ಹೇಳಬಹುದಿತ್ತು. ಆದರೆ ಶ್ರೀಕೃಷ್ಣನಿಗೆ ಅರ್ಜುನನ ಮನಸ್ಥಿತಿ ಅರ್ಥವಾಯಿತು. ತುರ್ತಾಗಿ ಅವನಿಗೆ ಬ್ರೈನ್ ವಾಶ್ ಮಾಡಬೇಕಿತ್ತು. ಅದು ಕೂಡ ಸಾಮಾನ್ಯ ರೀತಿಯಲ್ಲಿ ಅಲ್ಲ, ಉನ್ನತ ಮಟ್ಟದಲ್ಲಿ. ಎಷ್ಟು ಪರಿಣಾಮಕಾರಿಯಾಗಿ ಅಂದರೆ ಅವನು ಮತ್ತೆ ಯುದ್ಧಕ್ಕೆ ಸಿದ್ಧವಾಗುವುದು ಮಾತ್ರವಲ್ಲ, ಯುದ್ಧದಲ್ಲಿ ಖಂಡಿತ ಗೆಲ್ಲಲೇಬೇಕು. ಆ ನಿರ್ಣಾಯಕ ಕ್ಷಣದಲ್ಲಿ ಗೋಪಾಲನು ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಂಡನು. ತನ್ನ ವಿಶ್ವರೂಪವನ್ನು ತೋರಿಸುವ ಸಮಯ ಬಂದಿದೆ ಎಂದು ಆತ ನಿರ್ಧರಿಸಿದನು. ಶ್ರೀಕೃಷ್ಣನು ತನ್ನ ವಿಶ್ವರೂಪವನ್ನು ಪ್ರದರ್ಶಿಸಿದ್ದು ಒಂದು ದೈವಿಕ ರಹಸ್ಯ. ಇದಕ್ಕೆ 2 ಪ್ರಮುಖ ಕಾರಣಗಳಿದ್ದವು. ಮೊದಲನೆಯದು, ತಾನು ಹೇಳುವುದನ್ನು ಅರ್ಜುನನು 100ಕ್ಕೆ 100ರಷ್ಟು ಕೇಳಬೇಕು ಮತ್ತು ಪಾಲಿಸಬೇಕು. ಅದರ ನಂತರ ಅವನಿಗೆ ಯಾವುದೇ ಅನುಮಾನಗಳು ಇರಬಾರದು. ಹೋದೇವಾ, ಯುದ್ಧ ಮಾಡಿದೆವಾ, ಗೆದ್ದೆವಾ ಎಂಬ ನಿರ್ಧಾರ ಮಾತ್ರ ಉಳಿಯಬೇಕು. ಅರ್ಜುನನು ತನ್ನ ಮಾತನ್ನು ಅಷ್ಟು ಸಂಪೂರ್ಣವಾಗಿ ಕೇಳಬೇಕೆಂದರೆ ತಾನು ಕೇವಲ ಗೆಳೆಯನಲ್ಲ, ತಾನೇ ಎಲ್ಲ ಎಂಬುದನ್ನು ಶ್ರೀಕೃಷ್ಣನು ಸ್ಪಷ್ಟವಾಗಿ, ವಿವರವಾಗಿ ತಿಳಿಸಿಕೊಡಲು ಬಯಸಿದನು. ಅವನು ಹಾಗೆಯೇ ಮಾಡಿದನು. ಅರ್ಜುನನಿಂದ ಯುದ್ಧ ಮಾಡಿಸಿ ಯುದ್ಧವು ಏಕಪಕ್ಷೀಯವಾಗುವಂತೆ ಮಾಡಿದನು. 2ನೆಯ ಕಾರಣ ಮತ್ತಷ್ಟು ಆಸಕ್ತಿದಾಯಕವಾಗಿತ್ತು. ಭಗವದ್ಗೀತೆ ಮತ್ತು ಕಾಲ ಸ್ವರೂಪದ ಅರಿವು. ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ಯೋಗ ಎಂಬ ವಿಷಯವು ಇದನ್ನು ವಿವರಿಸುತ್ತದೆ. ವಿಶ್ವರೂಪವನ್ನು ತೋರಿಸುವ ಮೊದಲು ಅರ್ಜುನನು ಶ್ರೀಕೃಷ್ಣನನ್ನು ಹಗುರವಾಗಿ ತೆಗೆದುಕೊಂಡಿದ್ದನು. ಅವನನ್ನು ಕೇವಲ ಒಬ್ಬ ಸ್ನೇಹಿತನಾಗಿ, ರಥಸಾರಥಿಯಾಗಿ ಮಾತ್ರ ನೋಡಿದ್ದನು. ಆದರೆ ವಿಶ್ವರೂಪವನ್ನು ಕಂಡ ನಂತರ ಶ್ರೀಕೃಷ್ಣನು ನಿಜವಾಗಿ ಯಾರು ಎಂಬುದು ಅರ್ಜುನನಿಗೆ ತಿಳಿಯಿತು. ಕೃಷ್ಣನು ಪರಮಾತ್ಮ ಸ್ವರೂಪ. ಅಷ್ಟೇ ಅಲ್ಲ, ಸೃಷ್ಟಿ ಸ್ಥಿತಿ ಲಯಕರ್ತ ಕೂಡ. ಅಂದರೆ ಭೂತ, ವರ್ತಮಾನ, ಭವಿಷ್ಯತೆಲ್ಲವೂ ಶ್ರೀಕೃಷ್ಣನೇ. ಆತನೇ ಕಾಲ ಸ್ವರೂಪ. ಯುದ್ಧವು ಒಂದು ಸಣ್ಣ ವಿಷಯ ಮಾತ್ರ. ಅದರ ಫಲಿತಾಂಶವು ಮೊದಲೇ ನಿರ್ಧಾರವಾಗಿದೆ. ಅರ್ಜುನನು ಅದರಲ್ಲಿ ಕೇವಲ ಒಂದು ಸಣ್ಣ ಪಾತ್ರಧಾರಿ ಅಷ್ಟೇ. ಅರ್ಜುನನಿಗೆ ಜ್ಞಾನೋದಯ ಮತ್ತು ಕರ್ತವ್ಯದ ನಿರ್ಣಯ. ವಾಸ್ತವವಾಗಿ ಆ ವಿಶ್ವರೂಪವನ್ನು ನೋಡಿ ಅರ್ಜುನನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ, ಭರಿಸಲು ಸಾಧ್ಯವಾಗಲಿಲ್ಲ. ಶ್ರೀಕೃಷ್ಣ ಎಂದರೆ ಸಾಮಾನ್ಯ ವಿಷಯವಲ್ಲ, ವಿಶ್ವವೇ ಆತ, ವಿಶ್ವರೂಪವೇ ಆತ ಎಂದು ಅರ್ಥವಾಯಿತು. ಅರ್ಜುನನು ತುಂಬಾ ಭಯಭೀತನಾದನು. ಆ ರೂಪವನ್ನು ನೋಡುವುದು ತನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದು ಮತ್ತೆ ಸಾಮಾನ್ಯ ರೂಪಕ್ಕೆ ಬರಬೇಕೆಂದು ಬೇಡಿಕೊಂಡನು. ನಂತರ ಶ್ರೀಕೃಷ್ಣನು ಮತ್ತೆ ರಥಸಾರಥಿಯ ರೂಪಕ್ಕೆ ಬಂದನು. ಆ ವಿಶ್ವರೂಪವನ್ನು ನೋಡಿದ ನಂತರ ಅರ್ಜುನನಿಗೆ ತತ್ವಜ್ಞಾನ ಬೋಧಿಸಿತು. ತಾನು ಕೇವಲ ನಿಮಿತ್ತ ಮಾತ್ರ, ಎಲ್ಲವೂ ಶ್ರೀಕೃಷ್ಣನ ಲೀಲೆ ಎಂದು ಅರ್ಥವಾಯಿತು. ಕೃಷ್ಣನು ಮತ್ತೊಂದು ಮಹತ್ವದ ಕೆಲಸ ಮಾಡಿದನು, ಭಗವದ್ಗೀತೆಯನ್ನು ಬೋಧಿಸಿದನು. ಇದರ ಮೂಲಕ ಅರ್ಜುನನಿಗೆ ಜೀವನದ ಸಾರ ತಿಳಿಯಿತು. ಭಾವನಾತ್ಮಕತೆಯ ಸೆಂಟಿಮೆಂಟ್ ಬದಲಿಗೆ ಧರ್ಮವನ್ನು ಪಾಲಿಸುವುದು ನ್ಯಾಯ ಎಂದು ಅರ್ಥವಾಯಿತು. ಅದಕ್ಕಾಗಿಯೇ ಅವನು ಕರ್ತವ್ಯ ನಿಷ್ಠೆಯನ್ನು ಪ್ರಾರಂಭಿಸಿದನು. ಯುದ್ಧರಂಗದಲ್ಲಿ ಧುಮುಕಿದನು. ತನ್ನವರ ಮೇಲೆಯೇ ಕತ್ತಿ ಬೀಸಿದನು. ಆ ಯುದ್ಧದಲ್ಲಿ 100 ಮಂದಿ ಇದ್ದ ಕೌರವರ ಸೈನ್ಯವು ಪಂಚಪಾಂಡವರ ಮುಂದೆ ತಲೆಬಾಗಲೇಬೇಕಾಯಿತು. ಸತ್ಯವೇ ನಿಲ್ಲುತ್ತದೆ, ಧರ್ಮವೇ ಗೆಲ್ಲುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಭಗವದ್ಗೀತೆ ಮಾನವ ಜೀವನಕ್ಕೆ ಮಾರ್ಗದರ್ಶಿ. ಈ ಸಂಪೂರ್ಣ ಘಟನಾವಳಿಯಲ್ಲಿ ಮತ್ತೊಂದು ಶ್ರೇಷ್ಠ ವಿಷಯ ಅಡಗಿದೆ. ಇಲ್ಲಿ ಎಲ್ಲಿಯೂ ಧಾರ್ಮಿಕ ಅಂಶಗಳಿಲ್ಲ. ಭಗವದ್ಗೀತೆಯು ಹೇಳುತ್ತಿರುವುದು ಅದೇ. ಮಾನವ ಜೀವನ ಹೇಗಿರಬೇಕು, ಯಾವ ಮೌಲ್ಯಗಳೊಂದಿಗೆ ಬದುಕಬೇಕು, ಯಾವುದು ಶಾಶ್ವತ, ಯಾವುದು ತಾತ್ಕಾಲಿಕ, ಯಾವುದು ಸತ್ಯ, ಯಾವುದು ಸುಳ್ಳು ಎಂಬಂತಹ ಆಳವಾದ ಮಾನಸಿಕ ಅಂಶಗಳನ್ನು, ಸೈಕಲಾಜಿಕಲ್ ಎಲಿಮೆಂಟ್ಸ್ ಶ್ರೀಕೃಷ್ಣನು ಸ್ಪರ್ಶಿಸಿದ್ದಾನೆ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಭಗವದ್ಗೀತೆಯು ಮಾನವ ಜೀವನಕ್ಕೆ ಒಂದು ಮೂಲಭೂತ ಆಧಾರದಂತಿದೆ, ಬೇಸಿಕ್. ನಾವು ಹೇಗಿರಬೇಕು ಎಂಬ ಬಗ್ಗೆ ಅನುಮಾನ ಬಂದಾಗಲೆಲ್ಲ ಭಗವದ್ಗೀತೆಯನ್ನು ಓದಿದರೆ ಸ್ಪಷ್ಟತೆ ಸಿಗುತ್ತದೆ. ನಾವು ಹಾಗೆ ಬದುಕಲು ಸಾಧ್ಯವೇ ಎಂಬುದು 2ನೇ ಅಂಶ. ಬದುಕಬೇಕು ಎಂಬುದು ಮೂಲಭೂತ ತತ್ವವಾಗಿದೆ. ಜಗತ್ತಿನಾದ್ಯಂತ ಹೆಚ್ಚು ಜನಪ್ರಿಯವಾಗಿರುವ ಗ್ರಂಥಗಳಲ್ಲಿ ಭಗವದ್ಗೀತೆ ಒಂದಾಗಿದೆ.
ಇದರಲ್ಲಿ ವಿಶ್ವರೂಪದಿಂದ ಹಿಡಿದು ಸಾರಾಂಶದವರೆಗೆ ಎಲ್ಲವೂ ನಮ್ಮನ್ನು ಸರಿಯಾದ ಹಾದಿಯಲ್ಲಿ ನಡೆಸುವಂಥವೇ. ಅದಕ್ಕಾಗಿಯೇ ನ್ಯಾಯಾಲಯಗಳಲ್ಲಿಯೂ ಈ ಗ್ರಂಥದ ಮೇಲೆ ಪ್ರಮಾಣ ಮಾಡಿಸುತ್ತಾರೆ. ಇದಕ್ಕಿಂತ ಉತ್ತಮವಾದ ವ್ಯಕ್ತಿತ್ವ ವಿಕಸನ ಸಿದ್ಧಾಂತ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಥಿಯರಿ ಮತ್ತೊಂದಿಲ್ಲ. ನಮ್ಮ ಜೀವನದಲ್ಲಿ ಎದುರಾಗುವ ಸಂದೇಹಗಳನ್ನು ಜಯಿಸಿ ಧರ್ಮವನ್ನು ಪಾಲಿಸುತ್ತಾ ಮುಂದುವರಿಯಬೇಕು ಎಂದು ಶ್ರೀಕೃಷ್ಣನು ಬೋಧಿಸಿದನು. ಅದಕ್ಕಾಗಿಯೇ ಈ ಗ್ರಂಥದ ಮೇಲೆ ನಿರಂತರ ಅಧ್ಯಯನಗಳು ನಡೆಯುತ್ತಿವೆ. ಇದರಲ್ಲಿನ ಪ್ರತಿಯೊಂದು ಶ್ಲೋಕವನ್ನು ಆಳವಾಗಿ ಅರ್ಥಮಾಡಿಕೊಂಡು ಸಾರಾಂಶವನ್ನು ತಿಳಿದುಕೊಳ್ಳಲು ವಿದೇಶಿಯರು ಸಹ ಆಸಕ್ತಿ ತೋರಿಸುತ್ತಿದ್ದಾರೆ. ಇದರ ಮೂಲಕ ಈ ಭಾರತೀಯ ಜ್ಞಾನವು ಇಡೀ ಜಗತ್ತಿಗೆ ಆಧ್ಯಾತ್ಮಿಕ ಜಾಗೃತಿಯ ಜ್ಯೋತಿಯನ್ನು ಬೆಳಗಿಸುತ್ತಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ್ದು ಕೇವಲ ಒಂದು ದೈವಿಕ ಪವಾಡವಾಗಿರದೆ, ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಅರ್ಥಮಾಡಿಕೊಂಡು ಅವನನ್ನು ಸರಿಯಾದ ದಾರಿಯಲ್ಲಿ ನಡೆಸಲು ಅನುಸರಿಸಿದ ಒಂದು ಮಹಾನ್ ಮನೋವೈಜ್ಞಾನಿಕ ತಂತ್ರವಾಗಿತ್ತು. ಕರ್ತವ್ಯ ನಿಷ್ಠೆ, ಧರ್ಮ ಪಾಲನೆ ಮತ್ತು ಸತ್ಯಕ್ಕೆ ಜಯ ಇವುಗಳು ಮಹಾಭಾರತ ನಮಗೆ ಕಲಿಸುವ ಪಾಠಗಳು. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.